ನೀವು ಕೊಡ್ರಿ ಅವ್ನ ಕೈಯಲ್ಲಿ ಕೊಡ್ರಿ. ನೋಡಿ, ಈಗ ಸರ್ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಇವರು ಎಲ್ಲೇ ಹೋಗಿ ಕೂತ್ಕೊಂಡ್ರು ಸಹಿತ ಇವ್ರಿಗೆ ಅವನು ಹೋಗಿ ಮುಟ್ತಾನೆ, ತಟ್ತಾರೆ. ನೀವು ಯಾರೋ ಹೊಸಬ್ರು ಬಂದಾರ, ಅವ್ರು ಹೆಂಗೆ ನಿಂತಿದ್ದಾರೆ ಅಂತ ಕೇಳಿದ್ರೆ ಬೇಕಾದ್ರೆ ಈಗ ತೋರಿಸ್ತಾರೆ ಅವರು. ಹೌದಾ? ಈಗ ನಾವು ಇದನ್ನು ಹೇಳ್ಬೋದು, ಮೊದಲೇ ಏನೋ ಟ್ರಿಕ್ಸ್ ಇದೆ ಅಂತಂದು. ಅವ್ರು ನಿಂತಿದ್ದಾರಲ್ಲ, ಅವ್ರು ಹೆಂಗೆ ನಿಂತಿದ್ದಾರೆ ಅಂದ್ರೆ ತೋರಿಸ್ತಾರೆ. ಈಗ ಅವ್ರು ಎಕ್ಸಾಂಪಲ್ ತೋರಿಸಿ. ಹಾಂ, ವೆರಿ ಗುಡ್. ನಾನು ಬಂದು ಒಂದು 15 ದಿವಸ ಆಯ್ತು. 15 ದಿನದಲ್ಲಿ ಇಷ್ಟೆಲ್ಲ ಕಲ್ತಿದ್ದೀಯಾ? ಇದೇ ನಾವು ಹೋದ ವರ್ಷದಿಂದ ಕಲಿಸ್ತಾ ಇದ್ದೇವೆ. ಈ ಗಾಂಧಾರಿ ವಿದ್ಯೆ ಅಂತಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಕ್ಕಳು ಕಣ್ಣು ತೆಗೆದು ಏನು ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಾರೆ. ಓದ್ತಾರೆ, ಬರೀತಾರೆ, ಅಡ್ಡಾಡ್ತಾರೆ, ಸೈಕಲ್ ಹೊಡಿತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಿಗೆ ಆಕತಿ. Very good. Pink. Green. Pink. Pink. Very good. Pink. Very good. Pink. Yellow. Very good. Pink. Very good. Yellow. Hasiru. Very good. Very good. Orange. Haladi. Very good. Orange. Very good. ಹಸಿರು. ವೆರಿ ಗುಡ್. ಸರ್ ಇದೆಲ್ಲ ಹೇಗೆ ಸಾಧ್ಯ ಸರ್, ನೀವು ಹೇಳ್ಕೊಡೋದು? ಸರ್, ಅದು ಸಾಧ್ಯ ಇದೆ ಸರ್. ಶಿವನಿಗೆ 3ನೇ ಕಣ್ಣಿದೆ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಮಕ್ಕಳಿಗೆ ಇದೆ. ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹೀಗಾಗಬೇಕಿತ್ತು, ಅದು ನಾನು ಮೊದಲೇ ಗೊತ್ತಾಗಿತ್ತು, ನನಗೆ ಒಂದು ಇವತ್ತೇನೋ ಅನ್ನಿಸ್ತು ಅಂತಾರಲ್ಲ, ಹಾಗೆ ಸರ್ ನಮಗೆ 6th ಸೆನ್ಸ್ ಅನ್ನೋದು ಒಂದಿರುತ್ತೆ. ಆ ಆಧಾರದ ಮೇಲೆ ಮತ್ತು ಸೈಂಟಿಫಿಕಲಿ ನೋಡಿದಾಗ ನಮ್ಮ ಮೆದುಳಲ್ಲಿ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ. ಆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಆಧ್ಯಾತ್ಮಿಕದಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತೇವೆ. ಅದು ಆ್ಯಕ್ಟಿವೇಟ್ ಆದಾಗ ಇದೆಲ್ಲ ಸಾಧ್ಯ ಇದೆ. ಇದೇನು ಯಾವುದೋ ಮ್ಯಾಜಿಕ್ ಅಲ್ಲ ಸರ್, ಏನು ಟ್ರಿಕ್ಸ್ ಅಲ್ಲ, ಟೆಕ್ನಿಕ್ಸ್ ಅಲ್ಲ. ಹೌದಾ? ಈ ಬಾಲ್ ಆದಮೇಲೆ ಇದೇ ಕಲರ್ ಕೊಡ್ತೇವೆ ಹಾಗೇನೂ ಇಲ್ಲ. ಹೌದಾ? ನೀವು ಯಾವುದೇ ಕಲರ್ ಕೊಡಿ ಅದನ್ನು ಮಾಡ್ತಾರೆ. ನೀವು ಯಾರೋ ಹೊಸಬ್ರು ಬಂದಾರ, ಅವ್ರು ಹೆಂಗೆ ನಿಂತಿದ್ದಾರೆ ಅಂತ ಕೇಳಿದ್ರೆ ಬೇಕಾದ್ರೆ ಈಗ ತೋರಿಸ್ತಾರೆ ಅವರು. ಹೌದಾ? ಈಗ ನಾವು ಇದನ್ನು ಹೇಳ್ಬೋದು, ಮೊದಲೇ ಏನೋ ಟ್ರಿಕ್ಸ್ ಇದೆ ಅಂತಂದು. ಅವ್ರು ನಿಂತಿದ್ದಾರಲ್ಲ, ಅವ್ರು ಹೆಂಗೆ ನಿಂತಿದ್ದಾರೆ ಅಂದ್ರೆ ತೋರಿಸ್ತಾರೆ. ಈಗ ಅವರು ಎಕ್ಸಾಂಪಲ್ ತೋರಿಸಿ. ಹಾಂ, ಇದನ್ನು ಎದ್ನೆಲ್ಲದನ್ನು ಅಲ್ಲಿ ನಿಂತಿದ್ದಾರೆ ನೋಡಕ್ಕ, ಸ್ಕ್ಯಾನ್ ಮಾಡೋರು. ಹಾಂ, ಹೌದು ಸರ್, ಚೇಂಜ್ ಮಾಡಿ ಸರ್. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಹಿಂಗೆ ಟೇಬಲ್ ವರ್ಕಂದು ಹಿಂಗೆ ಅದ ರೀ. ಓಕೆ, ವೆರಿ ಗುಡ್. ಹಿಂಗೆ ಅದ. ಇದು ನಮಗೆ ಒಂದು ಧ್ಯಾನ ಮಾಡಬೇಕು, ದಿನ ಪ್ರಾಣಾಯಾಮ ಮಾಡಿ ನಮಗೆ ಇದು ಸರ್ ಹೇಳ್ದಂಗೆ ಶಿವನಿಗೆ 3ನೇ ಕಣ್ಣು ಇರ್ತದಲ್ಲ, ಅದೇ ಥರ ನಮಗೂ ಇರ್ತೈತಿ. ನಾವು ದೇವ್ರ ಹತ್ರಕ್ಕೆ ಇದು ದೀಕ್ಷೆಯನ್ನು ಇಸ್ಕೊಂಡು ದೇವರನ್ನು ನೆನೆಸ್ಕೊಂತೀವಿ. ಮತ್ತು ಪ್ರಾಣಾಯಾಮ ಮಾಡೋದಕ್ಕೆ ಹೆಚ್ಚು ಉಸಿರಾಟ ಮಾಡೋಕೆ ನಾವು ಪ್ರಾಣಾಯಾಮದಿಂದ ಮತ್ತು ಯೋಗ ಮಾಡೋದ್ರಿಂದ ಎಲ್ಲ ಆ್ಯಕ್ಟಿವಿಟಿಯಿಂದ ಮಾಡ್ಬೇಕು. ನಿನ್ನ ಹೆಸರು? ನನ್ನ ಹೆಸರು ಧನು ಅಂತ. ಯಾವ ಊರು? ನನ್ನ ಊರು ಕಮಲಾಪುರ ಅಂತ, ದಾವಣಗೆರೆ ಡಿಸ್ಟಿಕ್, ಹರಿಹರ ತಾಲೂಕು. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾನು ಬಂದು ಮೊನ್ನೆ ಒಂದು 15 ದಿವಸ ಆಯ್ತು. 15 ದಿನದಲ್ಲಿ ಇಷ್ಟೆಲ್ಲ ಕಲ್ತಿದ್ದೀಯಾ? ಹ್ಞೂ. ವೆರಿ ಗುಡ್. ಇದು ಡಾಗ್ ಐತೆ. ವೆರಿ ಗುಡ್. ವೈಟ್ ಕಾರ್. ವೆರಿ ಗುಡ್. ವೀಕ್ಷಕರೇ, ನಾವು ಇವತ್ತು ಇಲ್ಲಿ ಯಾವುದೇ ಥರ ಅವ್ರಿಗೆ ಮೊದಲೇ ಹೇಳ್ಕೊಟ್ಟಿಲ್ಲ, ನೀವು ನೋಡ್ತಿರ್ಬೋದು. ವೆರಿ ಗುಡ್. ನೀವು ಯಾರು? ಮೊಲ ರೀ, ವೈಟ್. ವೆರಿ ಗುಡ್.
ಏರೋಪ್ಲೇನ್. ವೆರಿ ಗುಡ್. ಮಂಕಿರಿ. Look at the picture above. Can you identify the object in it? What are they called? Have you come across them anywhere? Who use them? Look at this picture. ಅದೇನ್ ಚಿತ್ರ ಮಗಳೇ? ದೇವನ್ ಚಿತ್ರ. ದೆವ್ವ. ದೇವದ. ಓಕೆ. ನೀವು ಕೊಡ್ರಿ, ಅವ್ನ ಕೈಯಲ್ಲಿ ಕೊಡ್ರಿ. ನೋಡಿ, ಈಗ ಸರ್ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಇವರು ಎಲ್ಲೇ ಹೋಗಿ ಕುತ್ಕೊಂಡ್ರು ಸಹಿತ ಇವ್ರಿಗೆ ಅವನು ಹೋಗಿ ಮುಟ್ತಾನೆ, ತಡ್ತಾರೆ. ನೀವು ಸರ್ ನೀವು ಮೊದಲು ಇವ್ರು ನಿಮ್ಮ ಕೈ ಕೊಡಿ. ಮೊದಲು ಸ್ಕ್ಯಾನ್ ಮಾಡ್ಕೊಂಡು ಕೈ ಕೈ ಕೊಡಿ. ಓ ಆ ಕಡೆ ಟರ್ನ್ ಆಗಿ ಮಗನೇ, ನೀನು ಆ ಕಡೆ ತಿರುಗೋ. ಒಂದು ಈ ಕಡೆ ವೀಕ್ಷಕರೇ, ನೀವು ನೋಡ್ಬೋದು ಆ ಅಣ್ಣ ಆ ಕಡೆ ಹೋಗ್ತಿದ್ದಾನೆ ಈಗ. ಹೋಗ್ಬಾರ್ದು. ಹಾಂ, ಸ್ಕ್ಯಾನ್ ಮಾಡಿ ಬನ್ನಿ. ತ್ರೀ ಸಿಕ್ಸ್ಟಿ ಡಿಗ್ರಿ ಹಂಗೆ ಸ್ಕ್ಯಾನ್ ಮಾಡು. ಇಲ್ಲ, ಹೊರಗಡೆ ನೋಡು. ವೆರಿ ಗುಡ್. ಹೊರಗಡೆ ನೋಡಿ, ನೋಡ್ಬೋದು ಆ ಕಡೆ ನಿಂತ್ಕೊಂಡಿದ್ದ. ಎಲ್ಲರನ್ನ ಸ್ಕ್ಯಾನ್ ಮಾಡ್ತಾರೆ ನೋಡ್ರಿ. ಸ್ಮೆಲ್ ಮಾಡ. ಅವ್ರು ಹೌದೆಲ್ಲ ನೋಡಿ, ಬೇರೆ ಹೌದು. ಅಲ್ಲ ಫ್ರೀ ಅವರೇನಾದ? ಹೌದು. ವೆರಿ ಗುಡ್. ಇನ್ ಪ್ಲೇಸಿಗೆ ಹೋಗ್ತದೆ. ಈಗ ಒಂದು ಪ್ಲೇಸಿಗೆ ಹೋಗೋಣ. ನೋಡು, ಮೊದಲೇ ಅದೇ ಪ್ಲೇಸ್ಗೆ ಹೋಗಿ ಕೂತ್ಕೊಂಡಿದ್ದಾನೆ ಅವ. ಮೊದಲು ಕೂತಲ್ಲೇ ಹೋಗಿ